ಸೌಹಾರ್ದ ಯೂತ್ ಫ್ರೆಂಡ್ಸ್ನ ಹಿರಿಯರೇ, ಗೆಳೆಯರೇ ಹಾಗೂ ಕ್ರೀಡಾಕೂಟವನ್ನು ನೋಡಲು ಬಂದಿರುವ ಎಲ್ಲ ಕ್ರೀಡಾಭಿಮಾನಿ ಬಾಂಧವರೇ, ಶಾಂತಿಗಾಗಿ ಸೌಹಾರ್ದಕ್ಕಾಗಿ ಇಂದು ಆತೂರಿನ ಈ ಮೈದಾನದಲ್ಲಿ ನಡೆಯುತ್ತಿದ್ದಂತಹ 2 ದಿನಗಳ ಕ್ರಿಕೆಟ್ ಪಂದ್ಯಾಟವು ಕೇವಲ ಒಂದು ಆಟವಲ್ಲ, ಇದು ಸೌಹಾರ್ದತೆ, ಸಾಮರಸ್ಯ ಮತ್ತು ಮಾನವೀಯತೆಯ ಮಹೋತ್ಸವವಾಗಿದೆ. ಹಲವು ವರ್ಷಗಳ ಹಿಂದೆ ಗೌರವಾನ್ವಿತ ಝೈನ್ ಆತೂರ್ ಅವರ ಮಾರ್ಗದರ್ಶನದಲ್ಲಿ ಊರಿನ ಸಮಾನ ಮನಸ್ಕ ಗೆಳೆಯರು ಸೇರಿ ಈ ಒಂದು ಸೌಹಾರ್ದ ಯೂತ್ ಫ್ರೆಂಡ್ಸ್ ಅನ್ನು ಕಟ್ಟಿದರು. ಅಂದು ಹಾಕಿದ ಆ ಸಣ್ಣ ಗಿಡ ಇಂದು ಹೆಮ್ಮರವಾಗಿ ಬೆಳೆದು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಕಾಲದ ಅಗತ್ಯವಾಗಿದೆ. ಇಂದಿನ ಬದಲಾದಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂತಹ ಸಂಘಟನೆಗಳ ಅಗತ್ಯ ನಮಗೆ ಬಹಳಷ್ಟು ಇದೆ. ಈ ಒಂದು ಸಂಸ್ಥೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಕೂಡ ಇದ್ದಾರೆ. ಆದರೆ ಎಲ್ಲರನ್ನು ಒಂದಾಗಿ ಈ ಸಂಘಟನೆಯನ್ನು ಮುನ್ನಡೆಸುವುದು ನಿಜಕ್ಕೂ ಕೂಡ ಕಾಲದ ತುರ್ತು ಅಗತ್ಯವಾಗಿದೆ. ಮನುಷ್ಯರನ್ನು ಜೋಡಿಸುವ, ನೋವು ಹಂಚಿಕೊಳ್ಳುವ ಮತ್ತು ಮಾನವೀಯತೆಯನ್ನು ಜೀವಂತವಾಗಿಡುವ ಕೆಲಸವನ್ನು ಈ ಒಂದು ತಂಡ ಮಾಡುತ್ತಿದೆ. ಸಾಮಾಜಿಕ ಕಳಕಳಿ ಬಹಳ ಮುಖ್ಯವಾಗಿ. ಈ ಸಂಸ್ಥೆಯು ಕೇವಲ ಬ್ಯಾಟ್ ಮತ್ತು ಬಾಲ್ ಹಿಡಿದು ಆಟವಾಡುತ್ತಿಲ್ಲ. ಅದರ ಜೊತೆಗೆ ಹಲವು ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ವಿತರಿಸುವ ಮೂಲಕ ನಿಮ್ಮ ಹಸಿವಿನ ನೋವಿನಲ್ಲೂ ನಾವಿದ್ದೇವೆ ಎಂಬ ಹೃದಯವಂತಿಕೆಯ ಸಂದೇಶವನ್ನು ಕೂಡ ನೀಡುತ್ತಿದೆ. ಕ್ರೀಡೆಯ ಜೊತೆಗೆ ಇಂತಹ ಸಾಮಾಜಿಕ ಪ್ರಜ್ಞೆ ಬೆಳೆಸಿಕೊಂಡಿರುವುದು ನಿಜಕ್ಕೂ ಪ್ರಶಂಸನೀಯ ಸೇವೆ. ಎಲ್ಲರೊಮ್ಮೆ ಚಪ್ಪಾಳೆಯನ್ನು ಕೊಟ್ಟುಬಿಡಿ. ಖಂಡಿತವಾಗಿಯೂ ಕೂಡ ಕ್ರೀಡೆಯ ಶಕ್ತಿ. ಕೊನೆಯದಾಗಿ ಒಂದು ಮಾತು ಹೇಳಬಲ್ಲೆ, ರಾಜಕೀಯವು ಕೆಲವೊಮ್ಮೆ ಜನರ ಹೃದಯಗಳನ್ನು ಬೇರ್ಪಡಿಸಬಹುದು, ಆದರೆ ಕ್ರೀಡೆಗೆ ಮನಸ್ಸುಗಳನ್ನು ಹತ್ತಿರ ತರುವ ಅದ್ಭುತ ಶಕ್ತಿ ಇದೆ. ಕ್ರೀಡೆಗೆ ಧರ್ಮವಿಲ್ಲ, ಜಾತಿ ಇಲ್ಲ, ರಾಜಕೀಯ ಬಣ್ಣವಿಲ್ಲ. ಅದು ಒಗ್ಗಟ್ಟಿನ ಭಾಷೆ, ಸ್ನೇಹದ ಸೇತುವೆ. ಈ ಮೈದಾನದಲ್ಲಿ ನಾವು ಆಟಗಾರರಾಗಿ ಕಾಣಿಸಿಕೊಳ್ಳೋಣ. ಹೊರಗೆ ಹೋದಾಗ ಸೌಹಾರ್ದತೆಯ ರಾಯಭಾರಿಗಳಾಗೋಣ. ಇದು ಸೌಹಾರ್ದ ಯೂತ್ ಫ್ರೆಂಡ್ಸ್ ಆತೂರು.